ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿನ ನೋಡಿದ್ಮೇಲೆ ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ. ಬಿಕಾಸ್ ಇದನ್ನ ಮಾಡೋದಕ್ಕೆ ಸ್ಟವ್ ಅಂಟಿಸೋ ಅವಶ್ಯಕತೆ ಇಲ್ಲ, ಅಂದರೆ ಒಲೆ ಒರೆಸೋ ಅವಶ್ಯಕತೆ ಇರೋದಿಲ್ಲ. ಅಡುಗೆ ಬರದೇ ಇರೋರು ಕೂಡ ಅಷ್ಟೇ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಆ್ಯಂಡ್ ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ. ಮನೇಲಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೆಸಿಪಿನ ಮಾಡುವಂಥದ್ದು. ಸೊ ಈ ರೆಸಿಪಿಗೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಅಟ್ ಫಸ್ಟ್ ನಾನು 2 ಮ್ಯಾರಿಗೋಲ್ಡ್ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಮ್ಯಾರಿಗೋಲ್ಡ್, ಮ್ಯಾರಿಲೈಟ್ ಯಾವುದಾದ್ರೂ ಓಕೆ. ಕ್ರೀಮ್ ಬಿಸ್ಕೆಟ್ ಬಿಟ್ಟು ನೀವು ಈ ರೀತಿ ಪ್ಲೇನ್ ಆಗಿರೋಂಥ ಬಿಸ್ಕೆಟ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕಂಪ್ಲೀಟಾಗಿ 2 ಪ್ಯಾಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ನೀವು 2, 4 ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಶುಗರ್ನ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 1/2 ಕಪ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 150ಇಂದ 200 ಗ್ರಾಮ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ನೆಸ್ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ಸೊ ಶುಗರ್ ಆ್ಯಡ್ ಮಾಡಿದಾದಮೇಲೆ 3 ಏಲಕ್ಕಿ, 8ರಿಂದ 10 ಬಾದಾಮಿ, 5ರಿಂದ 6 ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 4 ಟೇಬಲ್ ಸ್ಪೂನ್ಸ್ ಅಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂತಂದರೆ ಒಣಕೊಬ್ಬರಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಒಣಕೊಬ್ಬರಿ ಇರುತ್ತಲ್ವ, ಅದನ್ನ ತುರಿದು ಇಲ್ಲ ಚಿಕ್ಕದಾಗಿ ಈ ರೀತಿ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ವಾಟರ್ ಆ್ಯಡ್ ಮಾಡ್ದಿರಾ ಫೈನ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, ಸ್ವಲ್ಪ ತರಿ ಅಂದರೆ ರವೆ ಯಾವ ರೀತಿ ಇರುತ್ತೆ ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಗ್ರೈಂಡ್ ಮಾಡ್ಕೊಂಡಿರೋಂತಹ ಪೌಡರ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಸೇಮ್ ಜಾರ್ಗೆ ನಾನು ಬಿಸ್ಕೆಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬಿಸ್ಕೆಟ್ಸ್ನ ಪೀಸಸ್ ಆಗಿ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸರ್ ಜಾರ್ ದೊಡ್ಡದಾಗಿ ಇದ್ದರೆ ಎಲ್ಲನೂ ಒಂದೇ ಸರಿ ಆ್ಯಡ್ ಮಾಡ್ಕೊಬೋದು. ಚಿಕ್ಕದಾಗಿದ್ದರೆ ಹಾಫ್ ಆಗಿ, ಅಂದರೆ ಹಾಫ್ ಡಿವೈಡ್ ಮಾಡಿಕೊಂಡು 2 ಟೈಮ್ಸ್ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಎಲ್ಲೂ ವಾಟರ್ ಆ್ಯಡ್ ಮಾಡ್ತೀರಾ, ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿದೆ ಅಂತ ನೋಡಿ. ಕೆಲವೊಂದು ಸರಿ ಎಷ್ಟೇ ಬ್ಲೆಂಡ್ ಮಾಡಿಕೊಂಡ್ರು ಅಲ್ಲಲ್ಲಿ ಚಿಕ್ಕ ಪೀಸಸ್ ಉಳ್ಕೊಂಡಿರುತ್ತೆ. ಸೊ ಅದನ್ನು ಈಗ ನಾನು ಆವಾಗಲೇ ಆ್ಯಡ್ ಮಾಡ್ಕೊಂಡಿರೋಂತಹ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 2 ಪೌಡರ್ಸ್ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀವು ಕೈಯಲ್ಲಾಗಲಿ ಇಲ್ಲ ಸ್ಪೂನಲ್ಲಾಗಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮೊದಲು 4 ಟೇಬಲ್ ಸ್ಪೂನ್ಸ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಮಿಲ್ಕ್ ಪೌಡರ್ ನೀವು ತಗೊಳ್ಳೋ ಬಿಸ್ಕೆಟ್ ಕ್ವಾಂಟಿಟಿ ಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ತೊಗೊಂಡಿರೋವಂಥ 2 ಪ್ಯಾಕೆಟ್ಸ್ ಆಫ್ ಬಿಸ್ಕೆಟ್ಸ್ಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ಸ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಕೆಲವೊಂದು ಸರಿ ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ, ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಜರಡಿ ಹಿಡ್ಕೋಬೇಕಾಗತ್ತೆ, ಶೋಧಿಸ್ಕೋಬೇಕಾಗತ್ತೆ. ಬಿಕಾಸ್ ನಾವು ಏಲಕ್ಕಿ ಹಾಕ್ಕೊಂಡಿರ್ತೀವಿ, ಕೆಲವೊಂದು ಸರಿ ಬಿಸ್ಕೆಟ್ಸ್ ಕೂಡ ಕ್ಲೀನಾಗಿ ಗ್ರೈಂಡ್ ಆಗಿರೋದಿಲ್ಲ. ಏಲಕ್ಕಿದು ಮೇಲೆ ಸಿಪ್ಪೆ ಸಮೇತ ಹಾಕ್ಕೊಂಡಿರೋದ್ರಿಂದ ಅದು ನಾರ್ ರೀತಿ ನಮಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಸೊ ಸ್ವೀಟಲ್ಲಿ ಆ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಆ ಒಂದು ರೀಸನ್ಗೆ ಸಿವರ್ ಅಥವಾ ಜರಡಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾನು ಜರಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಕೆಳಗಡೆ ಇರೋಂಥ ಪೌಡರ್ ತುಂಬ ಎಲ್ಲೂ ತರಿ ಇಲ್ದಿರ ಕ್ಲೀನಾಗಿದೆ. ಇದರಲ್ಲಿ ನೀವು ನೋಡ್ಬೋದು ಲಾಸ್ಟಲ್ಲಿ ನಿಮಗೆ ಸ್ವಲ್ಪ ಉಳ್ಕೊಳ್ಳುತ್ತೆ ನೋಡಿ. ಬಾದಾಮಿ, ಗೋಡಂಬಿ ಆ್ಯಡ್ ಮಾಡಿರ್ತೀವಿ ಅಲ್ವಾ, ಅದೆಲ್ಲ ನೀವು ಬೇಕಾದರೆ ಎತ್ತಿ ಡೈರೆಕ್ಟಾಗಿ ಅದಕ್ಕೆ ಆ್ಯಡ್ ಮಾಡ್ಬೋದು. ಬಟ್ ಏಲಕ್ಕಿದು ಪೌಡರ್ ಏನು ಮಿಕ್ಕೊಂಡಿರುತ್ತೆ ಅದೆಲ್ಲ ಹಾಗಾಗೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಬೇಕಾದರೆ ನೀವು ಇದನ್ನು ಕಂಪ್ಲೀಟಾಗಿ ಮತ್ತೆ ಇನ್ನೊಂದ್ಸರಿ ಬ್ಲೆಂಡ್ ಮಾಡ್ಕೋಬೋದು. ಬೇಡ ಅಂತಂದರೆ ಅದನ್ನು ಬಿಸಾಕ್ಬೋದು. ಸೊ ಈಗ ನಾನು ಇನ್ನೂ ಉಳ್ಕೊಂಡಿರೋಂಥ ಪೌಡರ್ನ ಅದೇ ರೀತಿ ಸೀವ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಉಳಿದಿರೋ ಅಂಥದ್ದು ಏನಾದರೂ ತುಂಬ ಡಸ್ಟಿಯಾಗಿ ತರಿಯಾಗಿದ್ದರೆ ಅದನ್ನು ಮತ್ತೆ ರಿಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ನಾವು ಬಿಸಾಕ್ಬಿಡೋಣ. ನೋಡ್ಬೋದು ನಮಗೆ ಎಷ್ಟು ಫೈನ್ ಪೌಡರ್ ಆಗಿ ಸಿಕ್ಕಿದೆ ಅಂತ. ಸೊ ಈ ರೀತಿ ಫೈನ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ನಾನಿಲ್ಲಿ ಕಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಫುಡ್ ಕಲರ್. ನಿಮಗೆ ಬೇಕಾಗಿದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಫುಡ್ ಕಲರ್ ಆಪ್ಷನಲ್ ಅಂತಲೇ ಹೇಳ್ತೀನಿ. ಫುಡ್ ಕಲರ್ ಆ್ಯಡ್ ಮಾಡೋದ್ರಿಂದ ಸ್ವೀಟ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಕಲರ್ ಬರುತ್ತೆ. ಫುಡ್ ಕಲರ್ ನೀವೇನಾದರೂ ಆ್ಯಡ್ ಮಾಡಿಲ್ಲ ಅಂದರೂ ಸಹ ಬಿಸ್ಕೆಟ್ ಯಾವ ರೀತಿ ಕಲರ್ ಇರುತ್ತೆ ಸೇಮ್ ಅದೇ ರೀತಿ ಕಲರಲ್ಲಿ ನಮಗೆ ಸ್ವೀಟ್ ಪ್ರಿಪೇರ್ ಆಗುತ್ತೆ. ಈಗ ಫುಡ್ ಕಲರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫುಡ್ ಕಲರ್ನ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಅದು ಲೈಟಾಗಿ ಗಂಟು ರೀತಿ ಆಗಿದೆ. ಸೊ ಆ ಒಂದು ರೀಸನ್ಗೆ ನಾನು ಕೈಯಲ್ಲಿ ಈ ರೀತಿ ಹೊಂದ್ಕೋಬೇಕು ಚೆನ್ನಾಗಿ, ಆ ಒಂದು ರೀಸನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ.
ಈಗ ಇದನ್ನು ಚಪಾತಿ ಯಾವ ರೀತಿ ಕಲಿಸ್ಕೊತೀವಿ ಚಪಾತಿಗೆ ಹಿಟ್ಟು ಆ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ಹಾಲನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಹಾಲಲ್ಲ, ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲನ್ನು ಯೂಸ್ ಮಾಡಬೇಕಾಗತ್ತೆ. ಇದು ಬಿಸ್ಕೆಟ್ನ ಪೌಡರ್ ಮಾಡ್ಕೊಂಡಿರೋದ್ರಿಂದ ಬೇಗ ತೆಳು ಆಗಿಬಿಡುತ್ತೆ. ಸೊ ಆ ಒಂದು ರೀಸನ್ಗೆ 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಇದನ್ನು ಮಿಕ್ಸ್ ಮಾಡಬೇಕು. ಒಂದೇ ಸರಿ ಆ್ಯಡ್ ಮಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಡೋ ರೆಡಿ ಮಾಡಬೇಕಾದ್ರೆ ನೀರು ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಗೋಡಂಬಿ ಹಾಕೋದನ್ನು ಮರ್ತಿದ್ದೆ. ಅಂದರೆ ನೀವು ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಿರಲ್ವ, ಅದಕ್ಕಿಂತ ಮೊದಲು ಗೋಡಂಬಿನ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೇಕು ಅನಿಸಿದ್ರೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ ನಿಮಗೆ ಬೇಕಾಗಿರೋವಂಥದ್ದು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನು ಜಸ್ಟ್ ಗೋಡಂಬಿ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಹಿಟ್ಟನ್ನು ನಾನು ಈ ರೀತಿ ನಾದ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ನಾದೋ ಅವಶ್ಯಕತೆ ಇಲ್ಲ, ಕೈಗೆ ನಾವು ಅಂಟದೇ ಇರಲಿ ಅನ್ನೋ ಒಂದು ರೀಸನ್ಗೋಸ್ಕರ ತುಪ್ಪನ ಕೈಗೆ ಸವರ್ಕೋತಾ ಇದ್ದೀನಿ. ಇದನ್ನು ಈಗ ಶೇಪ್ಸ್ ಆಗಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಬೇಕಾಗಿರೋಂಥ ಯಾವುದೇ ಶೇಪ್ಗೆ ಇದನ್ನು ನೀವು ಫಾರ್ಮ್ ಮಾಡ್ಕೋಬೋದು. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಈ ರೀತಿ ನಿಮಗೆ ಬೇಕಾಗಿರೋ ಶೇಪ್ಸಲ್ಲಿ ನೀವು ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಕಟ್ಟರ್ಸ್ ಇರುತ್ತೆ ಅಂದರೆ ಶೇಪ್ ಕಟ್ಟರ್ಸ್ ಇರುತ್ತೆ ಅಲ್ವಾ, ಅದರಲ್ಲೂ ಬೇಕಾದರೂ ನೀವು ಮಾಡ್ಕೋಬೋದು. ಆ ರೀತಿ ಕಟ್ಟರ್ ಏನಾದರೂ ಇರುತ್ತೆ ನಿಮ್ಮ ಹತ್ರ, ಶೇಪ್ ಕಟ್ಟರ್ ಅಂತ ಅಂದರೆ ಚಪಾತಿ ರೀತಿ ಲಟ್ಟಿಸ್ಕೊಂಡು ಆಮೇಲೆ ನಿಮಗೆ ಬೇಕಾಗಿರೋಂಥ ಶೇಪ್ಸನ್ನು ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡಿ ತೆಗೆದ್ರೆ ಬೇಕಾಗಿರೋ ಶೇಪ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಬಟ್ ನಾನಿಲ್ಲಿ ಯಾವುದೇ ರೀತಿ ಕಟ್ಟರ್ನ ಯೂಸ್ ಮಾಡ್ತಾ ಇಲ್ಲ, ಶೇಪ್ ಕಟ್ಟರ್ನ ಡೈರೆಕ್ಟಾಗಿ ಕೈಯಲ್ಲೇ ಸ್ಕ್ವೇರ್ ಅಥವಾ ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ರೀತಿ ತಟ್ಟೆಯಲ್ಲಿ ಮಾಡ್ಕೋಬೋದು, ತಟ್ಟೆ ಸಹಾಯ ಅಂದರೆ ಕೆಳಗಡೆ ಇಟ್ಟು ಕ್ಲೀನಾಗಿ ಮಾಡ್ಕೋಬೋದು, ಈಸಿಯಾಗಿಯೇ ಬರುತ್ತೆ. ಆ್ಯಕ್ಚುಲಿ ಈ ಹಿಟ್ಟೇನು ರೆಡಿ ಮಾಡ್ಕೊಂಡಿರ್ತೀವಿ ಎಲ್ಲೂ ಅದು ಅಂಟೋದಿಲ್ಲ, ತಗೊಳ್ಳೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ರೀಸನ್ಗೆ ಪ್ಲೇಟ್ಗೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು ಶೇಪ್ಸ್ ಮಾಡ್ಕೊಳ್ಳುವಾಗ ಈ ರೀತಿ ಕೈಗೆ ಸವರ್ಕೊಂಡು ತುಪ್ಪನ ಮಾಡ್ಕೋಬೋದು, ಸೊ ದಟ್ ಈಸಿಯಾಗಿ ಅಂಟದಿನ ಇರುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ನೋಡ್ತಾ ಇರ್ಬೋದಲ್ವಾ, ನೋಡಿ ನಿಮಗೆ ಬೇಕಾಗಿರೋ ಶೇಪ್ಸು ನೀವು ಪ್ಲೇಟಲ್ಲೇ ಮಾಡ್ಕೋಬೋದು. ನಾನು ಸ್ಕ್ವೇರ್ ಮತ್ತು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇರೋದಕ್ಕೆ ಹಾಫ್ ಆಗಿ ಇದನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಸ್ಕ್ವೇರ್ ಆಗಿ, ಇನ್ನು ಸ್ವಲ್ಪ ಹಿಟ್ಟನ್ನು ಟ್ರಯಾಂಗಲ್ ಶೇಪ್ಸಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ಶೇಪ್ಸಲ್ಲಿ ನೀವು ಕಟ್ ಮಾಡ್ಕೋಬೋದು. ಈಗ ಇದನ್ನು ಒಂದು ಫಾಯಿಲ್ ಅಂದರೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಅದರಲ್ಲೂ ಸಹ ಈ ರೀತಿ ಕವರ್ ಮಾಡ್ಬೋದು. ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂತಂದರೆ ಈ ರೀತಿ ಶೀಟ್ಸ್ ನಿಮಗೆ ಶಾಪಲ್ಲಿ ಹೊರಗಡೆ ಸಿಗುತ್ತೆ, ಅದರಲ್ಲಿ ನಾನು ಹಿಟ್ಟನ್ನು ಈ ರೀತಿ ಕವರ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ರೋಲ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ ಇದು. ಸೊ ನೋಡ್ತಿರ್ಬೋದು ನಾನು ಯಾವ ರೀತಿ ಕವರ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ. ಆ್ಯಂಡ್ ನಾವು ಕಟ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲೂ ಸಹ ಇದು ಅಂದರೆ ಶೇಪ್ಸ್ ಆಗಿ ಕಟ್ ಮಾಡ್ಕೊಬೇಕಾದ್ರೆ ಎಲ್ಲೂ ಸಹ ಬ್ರೇಕ್ ಆಗೋದಿಲ್ಲ, ಸ್ಪ್ಲಿಟ್ ಆಗೋದಿಲ್ಲ ಅಷ್ಟೇ. ಚೆನ್ನಾಗಿ ಸೆಟ್ ಆಗಿದ್ರೆ ಕಟ್ ಮಾಡ್ಕೊಳ್ಳೋವಾಗೂ ಈಸಿ ಅನಿಸುತ್ತೆ. ಸೊ ಈಗ ಇದನ್ನು ನಾನು ಟ್ರಯಾಂಗಲ್ ಶೇಪ್ಗೆ ಫಾರ್ಮ್ ಮಾಡ್ತಾ ಇದ್ದೀನಿ. ಫಾರ್ಮ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಮೊದಲು ಯಾವ ರೀತಿ ಕವರ್ ಮಾಡ್ಕೊಂಡಿದ್ದೆ ಅದೇ ರೀತಿ ಇದನ್ನು ಸಹ ಕವರ್ ಮಾಡ್ಕೊತಾ ಇದ್ದೀನಿ. ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಈ ರೀತಿ ಶೀಟ್ ಇಲ್ಲ ಅಂತಂದರೆ ಬಟರ್ ಪೇಪರ್ ಇರುತ್ತೆ ಅಲ್ವಾ, ನೀವು ಅದರಲ್ಲೂ ಸಹ ಕವರ್ ಮಾಡಿ ಇದನ್ನು ಸೆಟ್ ಮಾಡ್ಬೋದು. ಈಗ ಈ ರೀತಿ ಕವರ್ ಮಾಡ್ಕೊಂಡಿದ್ದಾದಮೇಲೆ ಎರಡನ್ನೂ ಒಂದು ಪ್ಲೇಟಲ್ಲಿ ಇಟ್ಕೊಂಡು 30 to 40 ಮಿನಿಟ್ಸ್ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರಿಜ್ ಇಲ್ಲ ಅಂತಂದರೆ ಹೊರಗಡೆ ನೀವು 1 hour ಇದನ್ನು ಸೆಟ್ ಮಾಡೋದಕ್ಕೆ ಬಿಡಬೇಕು. ಈಗ ಇದನ್ನು ನಾನು 40 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ಹೊರಗಡೆ ತೆಗ್ದಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಸೊ ಆ ಒಂದು ರೀಸನ್ಗೆ ಇದು ತಟ್ಟೆಗೆ ಅಂಟದಂಗಿರುತ್ತೆ, ನಿಧಾನವಾಗಿ ಇದನ್ನು ತೆಕ್ಕೊಬೋದು. ಸೊ ಈಗ ಇದನ್ನು ನಾನು ಪೇಪರ್ ಅಥವಾ ಕವರ್ ಏನು ಮಾಡಿರ್ತೀವಿ ಅದನ್ನು ತೆಗೆದು ಶೇಪ್ಸಲ್ಲಿ ಕಟ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅಂದರೆ ನಾವು ಈ ರೀತಿ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಅದಕ್ಕಿಂತ ಇನ್ನೊಂದು ಚೂರು ಗಟ್ಟಿ ಆಗಿರುತ್ತೆ. ನೀವು ಬೇಕಾದರೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ಇನ್ನೂ 1 hourವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು. ಈಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಒಂದು ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ, ಸೊ ದಟ್ ಎಲ್ಲೂ ಸಹ ಅಂಟದೇ ಇರಲಿ, ಕಟ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ತುಪ್ಪನ ಸವರ್ಕೊತಾ ಇದ್ದೀನಿ. ತುಪ್ಪ ಬೆಣ್ಣೆ ಯಾವುದಾದ್ರೂ ಓಕೆ. ಈಗ ಪೀಸಸ್ ಆಗಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಅಲ್ಲಲ್ಲಿ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿರ್ತೀರಲ್ವ, ಸೊ ಕಟ್ ಮಾಡುವಾಗ ಅದು ಸಿಗುತ್ತೆ, ನೋಡಿಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಆ್ಯಂಡ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೀವು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಲ್ವ ನಾನಿಲ್ಲಿ, ನಿಮ್ಗೆ ಬೇಕಾದರೆ ನಿಮಗೆ ಬೇಕಾಗಿರುವಂಥ ಯಾವುದೇ ಒಂದು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು.
ಸೊ ನಾನು ಇನ್ನೊಂದು ಅದೇ ರೀತಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಶೇಪ್ ನೋಡ್ತಿರ್ಬೋದು, ಎಲ್ಲೂ ಸಹ ಅದು ಸ್ಪ್ಲಿಟ್ ಆಗೋದಾಗ್ಲಿ ಕ್ರ್ಯಾಕ್ ಆಗೋದಾಗ್ಲಿ ಎಲ್ಲೂ ಆಗಿಲ್ಲ, ಪರ್ಫೆಕ್ಟಾಗಿ ಶೇಪ್ಸ್ ಬಂದಿದೆ. ಸೊ ನೋಡಿದ್ರಲ್ವಾ, ಸ್ಟವ್ ಅಂಟಿಸ್ತೀರಾ ಎಷ್ಟೊಂದು ಪರ್ಫೆಕ್ಟಾಗಿ ಒಂದು ಸ್ವೀಟ್ನ ಪ್ರಿಪೇರ್ ಮಾಡ್ಕೋಬೋದು ಅಂತ. ತುಂಬ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಈ ಸ್ವೀಟ್ನ ಹೊರಗಡೆ ಇಡೋದಾದರೆ 2-3 ಡೇಸ್, ಫ್ರಿಜ್ಜಲ್ಲಿ ಇಡೋದಾದರೆ 7 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡ್ತೀರಾ, ಬಿಕಾಸ್ ಅಷ್ಟು ಈಸಿ ಆಗಿದೆ. ಹೋಪ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಯೂಸ್ಫುಲ್ ಅನಿಸೋ ಥರ ಇದ್ದರೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡೋ ಯಾವುದೇ ಒಂದು ರೆಸಿಪಿದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.